ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಸ್ ಎಸ್, ಸ್ತೋತ್ರ. ವಂದನೆ ಸ್ವಾಮಿ, ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಹರಬಲ ಸಕರಬ ಶಕರ ತುರುಬರು ಸಕೆಲೆಬ. ಹಾಲೆಲೂಯ ಯೇಸುವೆ. ಎಲ್ಲರೂ ಸೇರಿ ನಮ್ಮ ಸತ್ಯವೇದವನ್ನ ತೆರೆಯುತ್ತಾ ದಾವೀದನ ಕೀರ್ತನೆ 46 1-2 ವಚನವನ್ನ ನಾವು ಓದಿಕೊಂಡು ಶಕಮಸಕ ನಾವು ದೇವರನ್ನ ಸ್ತುತಿಸಲಿಕ್ಕೆ ಹೋಗೋಣ. 46ನೇ ಕೀರ್ತನೆ 1-2 ವಚನ. ಮಾರಕ ತೋರೋಬೋಲೋ ಶಕೀರಿ ಬರಸೊಕೋ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ, ನಿಮಗೆ ಸ್ತೋತ್ರ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಎಲ್ಲರೂ ನಿಮ್ಮ ಬಾಗಿಲ ತೆರೆದು ಇದನ್ನ ನಿಮ್ಮ ಜೀವಿತದಲ್ಲಿ ಅರಿಕೆ ಮಾಡಿಕೊಳ್ಳ್ರಿ ನಂಬಿಕೆಯಿಂದ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನನಗೇನು ಭಯವಿಲ್ಲ. ಆಮೇನ್. ಥ್ಯಾಂಕ್ ಯು ಜೀಸಸ್. ಬನ್ನಿ, ಮಾರ್ಪಡದ ದೇವರನ್ನು ನಾವು ಆರಾಧಿಸೋಣ. ಥ್ಯಾಂಕ್ ಯು. ನಮಗೆ ಆಶ್ರಯವಾಗಿರುವಂಥ ದೇವರನ್ನು ನಾವು ಆರಾಧಿಸೋಣ. ಥ್ಯಾಂಕ್ ಯು ಅಪ್ಪ, ನಿಮಗೆ ಸ್ತೋತ್ರ. ಹಾಲೆಲೂಯ. ಮಹಿಮೆ ಮಹಿಮೆ ಸದಾ ಆತನಿಗೆ ಎಂಬಂತ ಈ ಸಂಗೀತದ ಮೂಲಕವಾಗಿ ಆತನ ಮಹಿಮೆ ಪಡಿಸೋಣ. ಹೌದು, ಆತನ ಸದಾ ಮಹಿಮೆಗೆ ಯೋಗ್ಯ ಆತನನ್ನು ಪ್ರತಿಷ್ಠೆ ಪಡಿಸೋಣ. ಆತನ ನಾಮವನ್ನ ಸಂತೋಷವಾಗಿ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆತನ ಆರಾಧಿಸೋಣ. ಜೀವುಳ್ಳ ಕರ್ತನ ಆರಾಧಿಸ್ತಿದ್ದೇವೆ. ನಾವು ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ನಾವು ಆರಾಧಿಸೋಣ. ಆತನ ಕಣ್ಣುಗಳು ನಮ್ಮನ್ನು ನೋಡುತ್ತವೆ. ಎಸ್, ಹಾಲೆಲೂಯ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಇನ್ನೊಂದ್ಸರಿ ಮಹಿಮೆ 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 ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಎಲ್ಲರೂ ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಹೌದು, ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಸಂತೋಷವಾಗಿ ಆತನ ಸನ್ನಿಧಿಯಲ್ಲಿ ಆಡಿಕೊಳ್ಳೋಣ. ನಾವೆಲ್ಲರೂ ಒಂದು ಕಾಲದಲ್ಲಿ ನಾವು ಕುರುಡರಾಗಿದ್ವಿ. ಲೋಕ ಸಂಬಂಧವಾಗಿ ನಾವು ನಡೀತಾ ಇದ್ವಿ. ಲೋಕ ಸಂಬಂಧವಾಗಿ ನಾವು ಲೋಕದಲ್ಲಿ ಬಿದ್ದವರಾಗಿದ್ವಿ. ನಮ್ಮ ಆತ್ಮಿಕ ಕಣ್ಣನ್ನ ಆ ಶ್ರೀ ಯೇಸು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಆತ್ಮಿಕ ಕಣ್ಣನ್ನ ತೆರೆದು ಆತನವರಾಗಿ ನಮ್ಮನ್ನು ಮಾಡಿದ್ದಾನೆ. ಅದಕ್ಕಾಗಿ ನಾವು ಹೇಳೋಣ,
ಅಬ್ಬಾ. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಹೇಳ್ತೀರಾ? ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ ರಕ್ಷಿಸಿದರಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸಿ ದರಗಿಳಿದು ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧತಿ ನನ್ನನ್ನೆಂದಿಗೂ ಪೀಡಿಸಿದನು. ಅತಿ ಘೋರವಾದ ಪಾಪದ ಬಂಧತಿ ನನ್ನನ್ನೆಂದಿಗೂ ಪೀಡಿಸಿದನು. ಸಂತೋಷವಾಗಿ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ, ದೇವರು ಹಿಂದೆ ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ, ಆತನ ಮೇಲುಗಳಿಗಾಗಿ ಆತನ ಸ್ತುತಿಸುತ್ತಾ ಆರಾಧಿಸೋಣ. ಜೀವ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ಯೇಸುವೇ ನಿನಗೆ ಸ್ತೋತ್ರ. ಜೀವ ಮಾರ್ಗದಳು ಹೋಗುವೆ ಯೇಸು ರಾಜನ ಹಿಂದೆ ಹೋಗುವೆ. ಹೇಳ್ತೀರಾ? ಜೀವ ಮಾರ್ಗದಳು ಹೋಗುವೆ ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾನಾನಿಗೆ ಸೇರುವವರೆಗೆ ಸದಾ ಆತನನ್ನೇ ಸ್ತುತಿಸುವೆ. ಭಾಗ್ಯಕಾನಾನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಪೀಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಪೀಡಿಸಿದನು. ಮಹಿಮೆ 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 ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಇನ್ನೊಂದ್ಸ ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ನಮ್ಮ ಕರಗಳ ತಟ್ಟುತ್ತಾ ಆತನ ಸನ್ನಿಧಿಯಲ್ಲಿ, ದೇವರೇ ನಿನಗೆ ಸ್ತೋತ್ರ, ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರಪ್ಪ. ವಿಶೇಷ ರಕ್ಷಣೆ ನನಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಎಷ್ಟು ಸ್ತುತಿಸಿದರು ಸಾಲದು ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಅಪ್ಪ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆಯಪ್ಪ ನಮ್ಮನ್ನು ಹಿಂಬಾಲಿಸುವಂತೆ ಮಾಡಿದ್ದಿ. ಏಸಪ್ಪ ನಿಂಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೇ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದೇ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ
ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಥ್ಯಾಂಕ್ ಯು ಜೀಸಸ್. ನಮ್ಮ ಕರಗಳು ಕಟ್ಟುತ್ತಾ ಸಂತೋಷವಾಗಿ ಈ ಹಾಡಿನ ಮೂಲಕವಾಗಿ ಆತನ ಮಹಿಮೆ ಪಡಿಸೋಣ. ಆತನ ನಂಬಿದ ದಿನದಿಂದಲೂ ದೇವರು ಮಾಡಿದ ಉಪಕಾರಗಳು ಅದೆಷ್ಟೋ ಆತನ ಮಹಿಮೆ ಪಡಿಸೋಣ. ನಮ್ಮ ಆತ್ಮದಲ್ಲಿ ನಾವು, ನಮ್ಮ ಹೃದಯದಲ್ಲಿ ಆತನ ಪ್ರತಿಷ್ಠೆ ಪಡಿಸಿಕೊಂಡು ನಾವು ಆತನಿಗೆ ಆರಾಧಿಸೋಣ. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು, ಆ ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ಎಲ್ಲರೂ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರಗಳ ತಟ್ಟುತ್ತಾ ಆತನ ನಾಮವನ್ನ ಸ್ತುತಿಸೋಣ. ಇನ್ನೊಂದು ಸಾರಿ ಇದನ್ನೇ ಈ ಗೀತವನ್ನು ಆಡಿಕೊಂಡು ಆತನ ಮಹಿಮೆ ಪಡಿಸೋಣ. ನಿನ್ನ ಜೀವಿತದಲ್ಲಿ ನಿಜವಾಗ್ಲೂ ಯೇಸು ಸ್ವಾಮಿ ಕಾರ್ಯ ಮಾಡಿದ್ದಾನೆ. ಆತನಿಲ್ಲದೆ ಹೋಗಿದ್ರೆ ಇವತ್ತು ನಾನು ನೀನು ಶೂನ್ಯವಾಗಿದ್ವಿ. ದೇವರೇ ನಿನ್ಗೆ ಸ್ತೋತ್ರ, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದೆ ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಹೇಳೋಣ, ನಾ ಸ್ತುತಿಸುವೆನು, ನಾ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಅಪ್ಪ ನಿಂಗೆ ಸ್ತೋತ್ರ. ನೀನು ನಂಬಿದ ದಿನದಿಂದಲೂ ಕರ್ತನೆ, ನೀನು ಮಾಡಿದಂತ ಎಲ್ಲ ಮೇಲುಗಳಿಗಾಗಿ ದೇವರು ನಿಂಗೆ ಸ್ತೋತ್ರ. ಈಗಿರುವುದೆಲ್ಲವೂ ನಿನ್ನಿಂದಲೇ ಅಪ್ಪ. ನೀನು ಕೊಂಡಾಡ್ತೇನೆ ಸ್ವಾಮಿ, ಮರೆಯೋದಿಲ್ಲ ಸ್ವಾಮಿ, ಒಂದನ್ನು ಮರೆಯೋದಿಲ್ಲ ಸ್ವಾಮಿ. ಹಿಂದೆ ನಡೆಸುವಂತ ಎಲ್ಲ ಮಾತು ಕಾರ್ಯಕ್ಕಾಗಿ ನಿಂಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು, ಆ ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ನಮ್ಮ ಕರಗಳ ತಟ್ಟುತ್ತಾ ಹಾಗೆ ಆತನ ಸ್ತುತಿಸೋಣ. ಸ್ತುತಿಯಲ್ಲಿ ನಮಗೆ ಜಯ ಉಂಟು. ಆಡಿಕೊಳ್ಳುತ್ತಾ ನಾವು ಸ್ತುತಿಸೋಣ. ಥ್ಯಾಂಕ್ ಯು ಅಪ್ಪ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ನನ್ನ ಮನವೇ. ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ. ಯೌಶ್ವನಂತೆ ಆರ್ಭಟಿಸು, ಯೌಶ್ವನಂತೆ ಆರ್ಭಟಿಸು.
ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಆರಾಧನೆಯಲ್ಲಿ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯವಂತು ನನ್ನ ಮನವೇನೆ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನೆ, ಭಜಿಸಿ ಜಯವೊಂದು ನನ್ನ ಮನವೇ. ಕರಗಳ ತಟ್ಟುತ್ತಾ ಕರ್ತನನ್ನು ಆರಾಧಿಸೋಣ. ಗೋಲ್ಯಾತನೇ ನಮ್ಮ ಮುಂದೆ ಬಂದ್ರು ಕೂಡ ನಮಗೆ ಭಯ ಇಲ್ಲ. ಯೇಸುವೇ ಲೋಕದಲ್ಲಿರುವನಿಗಿಂತ ನಮ್ಮಲ್ಲಿರುವಾತನು ಹೆಚ್ಚಿನವನು ಸ್ವಾಮಿ. ಹಲ್ಲೆಲೂಯ, ನಿಮಗೆ ಸ್ತೋತ್ರ. ಗೊಲ್ಯಾತನನ್ನು ನೋಡಿ ನೀ ಭಯ ಪಡಬೇಡ, ಗೊಲ್ಯಾತನನ್ನು ನೋಡಿ ನೀ ಭಯ ಪಡಬೇಡ. ದಾವೀದನಂತೆ ನೀ ಸ್ತುತಿಸು, ದಾವೀದನಂತೆ ನೀ ಸ್ತುತಿಸು. ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗುವುದು ಜಯ. ಸೈತಾನನ್ ಹೇಳ್ರಿ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯವಂತು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಕರಗಳ ತಟ್ಟುತ್ತಾ ಯೇಸುವೇ ನಿಂಗೆ ಸ್ತೋತ್ರ. ಸೆರೆಮನೆಯಲ್ಲಿದ್ದಾರೆ ಇನ್ನು ಸ್ವಾಮಿ, ನಾ ಭಯ ಪಡೋದಿಲ್ಲ ಕರ್ತನೇ ಸ್ವಾಮಿ. ಹಲ್ಲೆಲೂಯಾ, ವಂದನೆ ಸ್ವಾಮಿ. ಸೆರೆಮನೆಯಲ್ಲಿದ್ದರೇನು ನಾ ಭಯ ಪಡೋದಿಲ್ಲ, ಸೆರೆಮನೆಯಲ್ಲಿದ್ದರೇನು ನೀ ಭಯ ಪಡಬೇಡ. ಪೌಲ ಶೀಲರಂತೆ ನೀ ಸ್ತುತಿಸು, ಪೌಲ ಶೀಲರಂತೆ ನೀ ಸ್ತುತಿಸು. ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗು. ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ನನ್ನ. ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಇರುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ, ಭಜಿಸಿ ಜಯವೊಂದು ನನ್ನ ಮನವೇ. ಕೈಗಳು ತಟ್ಟುತ್ತಾ ಥ್ಯಾಂಕ್ ಯು ಅಪ್ಪ, ನಿಮಗೆ ಸ್ತೋತ್ರ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಅಪ್ಪ. ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಏರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ. ಏ ಉಶ್ವನಂತೆ ಆರ್ಭಟಿಸು, ಏ ಉಶ್ವನಂತೆ ಆರ್ಭಟಿಸು. ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಲಯ 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 ಲಯ. ಆರಾಧನೆಯಲ್ಲಿ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನಿಗೆ ಹೇಳ್ರಿ ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಸ್ತುತಿಸಿ ಜಯವೊಂದು ನನ್ನ ಮನವೇನಿ, ಭಜಿಸಿ ಜಯವೊಂದು ನನ್ನ ಮನವೇ. ಕೈಗಳು ತಟ್ಟುತ್ತಾ ಯೇಸುವಿನಿಗೆ ಸ್ತೋತ್ರ.
Hallelujah. We worship you, Lord. Hallelujah. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಸಿ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ಥ್ಯಾಂಕ್ ಯು ಡ್ಯಾಡಿ, ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಎಸ್ ಅಪ್ಪ, ನೀವು ಸ್ತುತಿಸುವಪ್ಪ, ನಿಮಗೆ ಸ್ತೋತ್ರ. ನಾವು ಹಾಗೆ ಆತನ ಪ್ರಸನ್ನತೆಯಲ್ಲಿ ನಾವು ಹಾಗೆ ಆರಾಧನೆಗೆ ಹೋಗೋಣ. ಥ್ಯಾಂಕ್ ಯು, ನಿಮಗೆ ಸ್ತೋತ್ರ. Thank you, Jesus. Hallelujah. Thank you, ನಿಂಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ದೇವರೇ, ಆರಾಧನೆ ಮಹಿಮೆ ಹೊಂದತಕ್ಕ ತಂದೆ, ನಿಂಗೆ ಸ್ತೋತ್ರಪ್ಪ. ಈ ಸಂಜೆ ವೇಳೆಯಲ್ಲಿ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ನಾವು ಕರ್ತನೆ ಸ್ವಾಮಿ ನಮ್ಮ ಕೈಗಳನ್ನೆತ್ತಿ ಕರ್ತನೆ ಆರಾಧಿಸ್ತೇವೆ. ನಮ್ಮ ಮನೆಗಳಲ್ಲಿ ನಾವು ಆರಾಧಿಸ್ತೇವಪ್ಪ. ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ, ನೀನೇ ನಿರಂತರಕ್ಕೂ ಸ್ತುತಿಯನ್ನು ಹೊಂದತಕ್ಕ ಯೋಗ್ಯನು ಅಂತ ಹೇಳಿ ಕರ್ತನೆ ಸ್ವಾಮಿ. ನನಗೆ ಸ್ತೋತ್ರ ಕರ್ತನೆ ಸ್ವಾಮಿ, ಆರಾಧಿಸ್ತೇವಪ್ಪ. ಹಾಲೆಲೂಯ. ನಾವು ಹಾಗೆ ನಮ್ಮ ತಂದೆಯನ್ನು ನಾವು ಆರಾಧಿಸೋಣ. ನಮ್ಮ ಆತ್ಮದಲ್ಲಿ ಆತನು ಬೆಳಕಾಗಿದ್ದಾನೆ. ಬೆಳಕಿನಲ್ಲಿ ವಾಸಿಸುವಂತ ದೇವರು ನಮ್ಮನ್ನು ಕೂಡ ಈ ಲೋಕದಲ್ಲಿ ಬೆಳಕಾಗಿ ಮಾಡಿದ್ದಾನೆ. ನಾವು ಕೂಡ ಆತನವರು. ನಾವು ಆರಾಧಿಸೋಣ. ಥ್ಯಾಂಕ್ ಯು ಅಪ್ಪ. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆಯೇ, ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆಯೇ. ಎಲ್ಲರೂ ಸರಿ, ಬೆಳಕಲ್ಲಿ ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆಯೇ, ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆಯೇ. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ಓ ನಿನ್ನ ಸ್ಥಾನವು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಹೇಳೋಣ, ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆ, ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆ. ಪ್ರಭಾವವು ನಿನ್ನ
ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು, ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಆರಾಧಿಸೋಣ. ಬೆಳಕಿನಲ್ಲಿರುವಂತ ನಮ್ಮ ಜೀವಿತವುಳ್ಳ ದೇವರನ್ನ ಆರಾಧಿಸೋಣ. ಜಸ್ಟ್ ಆತನನ್ನೇ ವರ್ಣಿಸೋಣ. ಎಂಥ ದೇವರು ನಮ್ಮ ಪಾಲಿಗೆ ಸಿಕ್ಕಿದ್ದಾನೆ, ಎಂಥ ದೇವರನ್ನು ನಾವು ಆರಾಧಿಸ್ತಿದ್ದೇವೆ. ಆತನಲ್ಲಿ ಕತ್ತಲೆ ಇಲ್ಲ, ಆ ಬೆಳಕು ನಮಗೆ ಜೀವವಾಗಿದೆ. ಆತನ ವರ್ಣಿಸೋಣ. We worship you, Father. ನಿನ್ನ ಪ್ರಭಾವವು ಕರ್ತನೆ ನಮ್ಮ ಮೇಲೆ, ನಿನ್ನ ಬೆಳಕು ನಮ್ಮ ಮೇಲೆ ಅಪ್ಪ. ಬಾಬಾ 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 ಶುಕರು ಸಖೇರಿ ಬಾಬಾ ಬಾಬಾ ರೊಕೋಟೋರು ಸಖೇ ಸುಖ. ದೇವರೇ, ನಿನ್ನ ವರ್ಣಿಸಬೇಕಾದ್ರೆ ದೇವರೇ ಸ್ವಾಮಿ, ಎಲ್ಲೆಲ್ಲಿ ಕತ್ತಲೆ ಇದೆಯೋ ಅಲ್ಲೆಲ್ಲ ನಿನ್ನ ಬೆಳಕು, ನಿನ್ನ ಪ್ರಭಾವ ಚಲಿಸಲಿ. ಸಭೆಯಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಬಾಬಾ 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 ಆದಿಯಲ್ಲಿ ಚಲಿಸಿದಂತೆ ದೇವರೇ ಈಗಲೂ ನಿನ್ನ ಪ್ರಣಾಳಿಕೆ ಚಲಿಸಲಿ ಅಪ್ಪ. ಸಿಂಹಾಸನದಲ್ಲಿ ಆಸೀನನು ನೀನು, ಆರಾಧನೆಗೆ ಯೋಗ್ಯನು ನೀನು. ಸಿಂಹಾಸನದಲ್ಲಿ ಆಸೀನನು ನೀನು, ಆರಾಧನೆಗೆ ಯೋಗ್ಯನು ನೀನು. ನನ್ನಯ ಸ್ತುತಿಗೆ ಪಾತ್ರನು ನೀನು, ನಮ್ಮಯ ಸ್ತೋತ್ರಕ್ಕೆ ಅರ್ಹನು ನೀನು. ನಮ್ಮಯ ಸ್ತುತಿಗೆ ಪಾತ್ರನು ನೀನು, ನಮ್ಮಯ ಸ್ತೋತ್ರಕ್ಕೆ ಅರ್ಹನು ನೀನು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಆತನ ನೋಡಿ ತಿಳೋಣ. ಓ ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆ. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆಯೇ. ಆರಾಧಿಸೋಣ. ನಮ್ಮ ಆತ್ಮದಿಂದ ನಮ್ಮ ತಂದೆಯನ್ನು ಆರಾಧಿಸೋಣ. ಆತನು ಅಗಮ್ಯನಾಗಿದ್ದಾನೆ, ಆತನು ಎಲ್ಲದಕ್ಕಿಂತ ಉನ್ನತನಾಗಿದ್ದಾನೆ. ನಮ್ಮ ಆತ್ಮದಲ್ಲಿ ಪ್ರತಿಷ್ಠೆ ಪಡಿಸೋಣ, ಆತನ ಆರಾಧಿಸೋಣ. ಒಳ್ಳೆ ತಂದೆ, ಸಿಂಹಾಸನದಲ್ಲಿ ಆಸೀನನು ನೀನು, ಆರಾಧನೆಗೆ ಯೋಗ್ಯನು ನೀನು. ಸಿಂಹಾಸನದಲ್ಲಿ ಆಸೀನನು ನೀನು, ಆರಾಧನೆಗೆ ಯೋಗ್ಯನು ನೀನು. ನಮ್ಮಯ ಸ್ತುತಿಗೆ ಪಾತ್ರನು ನೀನು, ನಮ್ಮಯ ಸ್ತೋತ್ರಕ್ಕೆ ಅರ್ಹನು ನೀನು. ಹೇಳುವ. ನಮ್ಮಯ ಸ್ತುತಿಗೆ ಪಾತ್ರನು ನೀನು, ನಮ್ಮಯ ಸ್ತೋತ್ರಕ್ಕೆ ಅರ್ಹನು ನೀನು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು.
ದೈವ ಪ್ರಸನ್ನತೆಯಲ್ಲಿ ಆತನ ಮುಂದೆ ನಾವೆಲ್ಲರೂ ಇದ್ದೇವೆ. ನಾವು ಪ್ರಾರ್ಥಿಸೋಣ. ಎರಡು ನಿಮಿಷ ಹಾಗೆ ನಮ್ಮ ದೇಶಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಕುಟುಂಬಕ್ಕಾಗಿ, ಒಳ್ಳೆ ತಂದೆ ಮುಂದೆ ಬೆಳಕಾಗಿರುವಂತಹ ದೇವರನ್ನ ನಾವು ಪ್ರಾರ್ಥಿಸೋಣ. ನೀವು ಪ್ರಾರ್ಥಿಸ್ರಿ. ಬರಹತೋ ರೋಕೋಟೋ ರೋಬೋ ಶೆಕೆ ಬಾಸೋಕೋ ಯಾ ಬರಹತೋ ರೋಸೋಕೋ ಮೊಲೋಕೋಟೋ. ಸ್ತೋತ್ರಪ್ಪ. ಬರಹತೋ ರೋಬೋಲೋ ಶಕೆರೆ ಬಲಸೋಕೋ ರಹತೋ ರೋಬೋಲೋ ಸೋಕೋ. ನಿನ್ನ ಬೆಳಕು ನಮ್ಮ ದೇಶದಲ್ಲಿ ಮೂಡಲಿ ಅಪ್ಪ. ನಿನ್ನ ಬೆಳಕು, ನಿನ್ನ ಜ್ಞಾನದ ಬೆಳಕು ದೇವರೇ, ನಿನ್ನ ಸ್ವಾರ್ಥಿಯ ಬೆಳಕು ಎಲ್ಲಾ ಕಡೆಗೆ ಹೋಗಲಿ ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಅಪ್ಪ. ಬಾ 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 ಶೋರ ಬಾ 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 ಬಾ. ಈ ಆರಾಧನೆಯಲ್ಲಿ ಕರ್ತನೆ ಸ್ವಾಮಿ, ಯಾರೆಲ್ಲಾದ್ರೂ ಕರ್ತನೆ ಸ್ವಾಮಿ ಕತ್ತಲೆ ಸಂಗತಿ ಇದ್ರೆ ಕರ್ತನೆ ಅದು ಹೊರಟು ಹೋಗಲಿ ಕರ್ತನೆ ಸ್ವಾಮಿ. ಬರಹತೋ ರೋಕೋಟೋ ರೋಬೋಲೋ ಸಕರ ಕಟೋರೋ ಶೋರೋ ಕೋಟೋರೋ ಬಾಬಾ ಹರಬಾಲ ಸೊಕೋಲೋ ಬರೋ. ನಿನ್ನ ಬೆಳಕಿಗೆ ಎಲ್ಲರೂ ಬರ್ಲಿ ಕರ್ತನೆ ಸ್ವಾಮಿ. ನಿನ್ನ ಬೆಳಕಿನ ಹತ್ರಕ್ಕೆ ಎಲ್ಲರೂ ಬರ್ಲಿ ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆ. ಬೆಳಕಲ್ಲಿ ವಾಸಿಸುವ ದೇವರೇ, ಅಗಮ್ಯದಲ್ಲಿ ಇರುವ ತಂದೆ. ಎಲ್ಲರೂ ಒಟ್ಟಾಗಿ ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಪ್ರಭಾವವು ನಿನ್ನ ಸ್ಥಳವು, ಮಹಿಮೆಯು ನಿನ್ನ ಸ್ಥಾನವು. ಬೆಳಕಲ್ಲಿ ವಾಸಿಸುವದೇ. ಅನೇಕರು ಬೆಳಕಿನ ಕಡೆಗೆ ಬರ್ತಾ ಇದ್ದಾರೆ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಭಾವದ ಅಡಿದಾವರದಲ್ಲಿ ನಾವೆಲ್ಲರೂ ಕರ್ತನೆ ಸ್ವಾಮಿ ಮರೆಯಾಗಿದ್ದೇವೆ. ನಿನ್ನ ಪ್ರಭಾವ ಇಂದಿಗೂ ನಾಳೆ ದೇವರೇ ಎಂದೆಂದಿಗೂ ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಶೋಕೋಬೋ ರೋಕೋಟೋ ರೋಬೋ ಶೆಕೆ ರಹಾಟೋ ರೋಸೋಕೋಬೋಲೋ ರೋಕೋಟೋ ರೋಬೋಲೋ. ಇಲ್ಲಿವರೆಗೂ ನಾವು ಆರಾಧನೆಯ ಮೂಲಕವಾಗಿ ದೇವರನ್ನು ಘನಪಡಿಸುವುದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತು ನಾವು ಅಬ್ರಹಾಮನು ನಂಬಿಕೆಯ ತಂದೆ ಎಂಬುದಾಗಿ ಕೇಳಿದ್ದೇವೆ. ಆತನ ಮಗನಾಗಿರುವ ಇಸಾಕನು ಮತ್ತು ಇಸಾಕನ ಮಗನಾಗಿರುವಂಥ ಯಾಕೋಬನು. ಹೀಗೆ ಇವತ್ತು ಅನೇಕ ಕಡೆ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಎಂಬುದಾಗಿ ಅನೇಕ ಕಡೆ ನಾವು ಕೇಳಿದ್ದೇವೆ ಮತ್ತು ಅನೇಕ ಕಡೆ ನಾವು ಓದುತ್ತಾ ಕೂಡ ಬಂದಿದ್ದೇವೆ. ಆದರೆ ಅಬ್ರಹಾಮನು ತನ್ನ ಮಗನ ಜೀವಿತದಲ್ಲಿ ಅನೇಕ ಸಾರಿ ಆತನ ಪ್ರಾರ್ಥನೆ ಮೂಲಕವಾಗಿ ತನಗೆ ಮಕ್ಕಳಾಗಬೇಕೆಂಬುದಾಗಿ ತಿಳಿದುಕೊಂಡು ದೇವರ ಸಾನ್ನಿಧ್ಯಕ್ಕೆ ಹೋದಾಗೆಲ್ಲ ದೇವರ ವಾಗ್ದಾನಗಳನ್ನು ಆತನು ಪಡೆದುಕೊಂಡು ಬರ್ತಾ ಇದ್ದಾನೆ. ಆತನಿಗೆ ದೇವರು ಬಹಳ ವಯಸ್ಸಾದ ಮೇಲೆ 99 ಪ್ರಾಯ ಆಗಿ 100ನೇ ಪ್ರಾಯಕ್ಕೆ ಬಂದಾಗ ದೇವರು ತನ್ನ ಮಗನನ್ನು ಆತನಿಗೆ ಕೊಡ್ತಾನೆ. ಇದು ಅಸಾಧ್ಯವಾದದ್ದು. ಆದರೆ ದೇವರು ಒಂದು ವೇಳೆ ಕೊಡುವುದಾಗಿದ್ದರೆ ಅಸಾಧ್ಯವಾದದನ್ನು ಕೂಡ ನಮ್ಮ ಜೀವಿತದಲ್ಲಿ ಸಾಧ್ಯ ಮಾಡ್ತಾನ್ರಿ. ಯಾವುದು ನಾವು ಅಸಾಧ್ಯ ಎಂಬುದಾಗಿ ತಿಳಿದುಕೊಳ್ತೇವೋ ಸರಳ ಜೀವಿತದಲ್ಲಿ ದೇವರು ಆ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾನೆ. ಹೀಗೆ ಇಸಾಕನ ಚರಿತ್ರೆ ನಾವು ಸ್ವಲ್ಪವಾಗಿ ನೋಡ್ತೇವೆ. ಆತನ ಜೀವಿತದಲ್ಲಿ ಆತನು ರೆಬೆಕ್ಕಳನ್ನು ಮದುವೆಯಾಗಿ 2 ಮಕ್ಕಳು ಅವರಿಗೆ ಹುಟ್ಟುವಂಥದ್ದನ್ನು ನಾವು 25ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. 25ನೇ ಅಧ್ಯಾಯದಲ್ಲಿ ದೇವರು ಇಸಾಕನಿಗೆ 2 ಮಕ್ಕಳನ್ನು ಕೊಡ್ತಾರೆ. ಒಬ್ಬನ ಹೆಸರು ಏಸಾವನು ಮತ್ತು ಇನ್ನೊಬ್ಬನು ಯಾಕೋಬನು ಎಂಬುದಾಗಿ 2 ಮಕ್ಕಳು ಇಸಾಕನಿಗೆ.
ಈಗ ಇಲ್ಲಿ ಒಂದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ಮಾತೇನೆಂದರೆ 23ನೇ ವಚನದಲ್ಲಿ, ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ, ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧವಾದದಿಂದ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಒಂದು ಕ್ಷಣದಲ್ಲಿ ಕಾಲನ್ನು ಹಿಡಿದುಕೊಂಡು ಬಂದ ಎಂಬುದಾಗಿ ಹೇಳಿದಾಗ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಏಸಾವನು ಅಣ್ಣನಾದ, ಯಾಕೋಬನು ತಮ್ಮನಾದ. ವಾಕ್ಯದ ಪ್ರಕಾರ 2 ಅರ್ಥ ಇದೆ ಕಾಲು ಹಿಡಿಯುವುದರಲ್ಲಿ. ಒಂದು, ತಗ್ಗಿಸಿಕೊಳ್ಳಬೇಕೆ. ಕಾಲು ಹಿಡಿಯುವುದಂದರೆ ತಗ್ಗಿಸಿಕೊಡುವಂಥದ್ದು, ಅವರ ಕಾಲಿಗೆ ಪಾದಕ್ಕೆ ಬಿಡಿದಾಗ ವಿಧೇಯರಾಗುವಂಥದ್ದು. ಅಂದರೆ 2ನೇ ಅರ್ಥ ಹೀಗೆ ಇದೆ, ಕಾಲು ಎಳೆಯುವುದು ಎಂಬುದಾಗಿ. ಅಂದರೆ ಆವಾಗ ಇನ್ನೊಂದು ಸಾರಿ ಹೇಳ್ತೇವೆ, ಅವರು ನಮ್ಮ ಕಾಲು ಎಳಿತಾ ಇದ್ದಾರೆ ನೋಡ್ರಿ, ನಮ್ಮನ್ನು ಬಿಡಿಸುವುದಕ್ಕಾಗಿ ಎಳಿತಾ ಇದ್ದಾರೆ. 2 ಕೂಡ ಇದೆ. ನಮ್ಮ ಜೀವಿತದಲ್ಲಿ ಇಂಥ 2 ವ್ಯಕ್ತಿಗಳನ್ನು ನಾವು ಹಾದು ಹೋಗ್ತೇವೆ. ಕೆಲವೊಂದು ಸಾರಿ ಎದುರಾಗಿ ಅಥವಾ ವಿಧೇಯರಾಗಿರುವುದನ್ನು ಕೂಡ ನಾವು ಗಮನಿಸ್ತಾ ಇರುವ ಹಾಗೆ ಅವರು ಅನೇಕ ಸಾರಿ ನಮ್ಮನ್ನು ಎಳೆಯುವುದಕ್ಕೂ ಕೂಡ ಪ್ರಯತ್ನ ಮಾಡಿರಬಹುದು. ಈ 2 ಅರ್ಥದಲ್ಲಿ ಬಹಳ ಪ್ರಾಮುಖ್ಯ. ನಮ್ಮ ಜೀವಿತದಲ್ಲಿ ನಾವು ವಿಧೇಯರಾಗುವಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಈಗ ಯಾಕೋಬನು ಏಸಾವನ ಒಂದು ಕಾಲನ್ನು ಹಿಡಿದು ಆತನು ಕೆಳಗೆ ಬಂದಿದ್ದಾನೆ. ಹಾಗಾಗಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಏಸಾವ ಎಂದು ಹೆಸರಿಟ್ಟನು. 2ನೇ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡಿದುಕೊಂಡು ಹುಟ್ಟಿದ್ರಿಂದ ಯಾಕೋಬ ಎಂದು ಹೆಸರಿಟ್ಟನು. ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದ. ಇಲ್ಲಿ ಮುಂದೆ ವಚನಗಳು ನೋಡ್ತಾ ಇರುವಾಗ ಆ ಇಬ್ಬರೂ ಬೆಳೆದಾಗ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು, ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲಿ ವಾಸಿಸಿದನು. ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದದರಿಂದ ಅವನು ಏಸಾವನನ್ನು ಪ್ರೀತಿಸಿದನು, ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ನೋಡ್ರಿ, 2 ಮಕ್ಕಳು. ಏಸಾವನನ್ನು ಇಸಾಕ ಪ್ರೀತಿ ಮಾಡ್ತಾ ಇದ್ದಾನೆ ಮತ್ತು ರೆಬೆಕ್ಕಳು ಯಾಕೋಬನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ. 2 ಮಕ್ಕಳು ಜೊತೆಯಲ್ಲಿ ಹುಟ್ಟಿದವರು, ಒಟ್ಟೊಟ್ಟಿಗೆ ಹುಟ್ಟಿದವರು. ಆದರೆ ಬೇಟೆ ಮಾಂಸ ಇಷ್ಟವಾದದರಿಂದ ಏಸಾಕನ ಪ್ರೀತಿ ಮಾಡ್ತಾ ಇದ್ದಾನೆ ಮತ್ತು ಸಾಧುವಾಗಿದ್ದರಿಂದ ಯಾವಾಗಲೂ ತಾಯಿ ಹತ್ತಿರ ಇದ್ದರಿಂದ ಯಾಕೋಬನನ್ನು ರೆಬೆಕ್ಕಳು ಪ್ರೀತಿ ಮಾಡ್ತಾ ಇದ್ದಾನೆ. ಹಾಗಾಗಿ ಏನಾಯಿತು, ಒಂದು ಕಾನೂನಿನ ಪ್ರಕಾರ ಮತ್ತು ಹೆಚ್ಚಾಗಿ ಅನೇಕರ ಒಂದು ಮಾತಿನ ಪ್ರಕಾರ ಹಿರಿಯನು ಮೊದಲು ಆಶೀರ್ವಾದ ಹೊಂದಬೇಕು ಇಲ್ಲಿ. ಆದರೆ ನಿಮಗೆ ಗೊತ್ತಿರುವ ಹಾಗೆ ಯಾಕೋಬನು ಆ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ಹೇಗೆ ಅಂದರೆ, ಹೋಗಿ ಮೋಸವಾಗಿ ಅದನ್ನು ಹೋಗಿ ತಂದೆ ಹತ್ರ ಪಡೆದುಕೊಂಡು ಏಸಾವನ ಬಟ್ಟೆಯನ್ನು ಹಾಕಿಕೊಂಡು ಆ ಮೋಸದ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ಹಾಗಾಗಿ ದೇವರು ಒಂದು ಸಾರಿ ಆತನಿಗೆ ಕೇಳ್ತಾರೆ, ಯಾಕೋಬನಿಗೆ, ಯಾಕೋಬ ನಿನ್ನ ಹೆಸರೇನು ಕೇಳಿದಾಗ ಆತನು ಹೇಳ್ತಾನೆ ಯಾಕೋಬ ಅಂತ ಹೇಳ್ತಾನೆ. ದೇವರು ಪರೀಕ್ಷೆ ಮಾಡ್ದ, ಈಗಲೂ ನೀನು ಏಸಾವ ಅಂತ ಹೇಳ್ತೀಯಾ ಅಂತ ತಿಳ್ಕೊಂಡು. ಕೆಲವೊಂದು ಸಾರಿ ಕಣ್ಣಿಗೆ ಕಾಣದಿರುವಂಥ ಇವತ್ತು ಇಸಾಕನನ್ನ ಯಾಕೋಬ ಮೋಸ ಮಾಡಿ ಹೇಳ್ತಾನೆ ನಾನು ಏಸಾವ ಎಂಬುದಾಗಿ. ಬಟ್ಟೆ ಧರಿಸಿಕೊಂಡು, ಹೊರಗಿನ ಬಟ್ಟೆಯಲ್ಲಿ ಧರಿಸಿಕೊಂಡು ಆ ಸ್ಮೆಲ್ಲನ್ನು ನೋಡಿ ತಂದೆ ಹೇಳ್ತಾ, ಯಾರು ನೀನು ಎಂಬುದಾಗಿ ಕೇಳಿದಾಗ ನಾನು ಏಸಾವ ಅಂತ ಹೇಳ್ದ. ನಿನ್ನ ಶಬ್ದದಲ್ಲಿ ಯಾಕೋಬನು ಅಂತ ಅನಿಸ್ತಾ ಇದೆಯಲ್ಲ, ಹತ್ತಿರ ಬಾ ಎಂಬುದಾಗಿ ನೋಡಿ ಆತನು ಮೂಸಿ ನೋಡಿ, ಯಾಕೆಂದರೆ ಆತನಿಗೆ ಕಣ್ಣಿಲ್ಲ. ಇವತ್ತು ಒಂದು ವೇಳೆ ನಮ್ಮ ತಂದೆ ತಾಯಿಗಳಿಗೆ ಕಣ್ಣಿಲ್ಲ, ನಮ್ಮ ನೋಡ್ತಾ ಇಲ್ಲ, ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಅಂತ ನೀನು ಮೋಸ ಮಾಡ್ತಾ ಇರ್ಬೋದು, ಬಟ್ಟೆ ವೇಷ ಹಾಕ್ಕೊಂಡಿರ್ಬೋದು. ದೇವರ ಮಗುವೆ, ನೀನು ಅನೇಕ ಕಡೆ ಮೋಸ ಮಾಡಿ ಓಡಾಡ್ತಾ ಇರ್ಬೋದು. ಆದರೆ ಕಣ್ಣಿಗೆ ಕಾಣುವ ದೇವರಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೀ, ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣದಿರುವಂಥ ಇಸಾಕನನ್ನ ಯಾಕೋಬ ಮೋಸ ಮಾಡಿದ್ರು ಕೂಡ, ಆದರೆ ಒಂದು ದಿನ ಅದೇ ದೇವರು ಈ ಯಾಕೋಬನಿಗೆ ಕೇಳ್ತಾರೆ ನಿನ್ನ ಹೆಸರೇನು ಕೇಳಿದಾಗ ಈಗ ಆತನು ಹೇಳ್ತಾನೆ ಯಥಾರ್ಥವಾಗಿ ಯಾಕೋಬ. ಯಾಕೆ? ಆತನಿಗೆ ಗೊತ್ತಿತ್ತು ನನ್ನ ತಂದೆಗೆ ಮೋಸ ಮಾಡಬಹುದು, ಆದರೆ ಪರಲೋಕದ ತಂದೆಗೆ ನಾನು ಮೋಸ ಮಾಡಲಿಕ್ಕೆ ಆಗಲ್ಲ. ಈ ರೀತಿ ಅನೇಕ ಸಾರಿ ನಾವು ದೇವರನ್ನ ಮೋಸಪಡಿಸಲಿಕ್ಕೆ ಹೋಗ್ತೇವೆ. ಇದು ಒಂದು ಹಂತದಿಂದ ಇನ್ನೊಂದು ಹಂತದಲ್ಲಿ ಯಾಕೋಬನು ಹೇಗೆ ಬದಲಾದ, ಯಾಕೆ ಬದಲಾದ, ಹೇಗೆ ದೇವರು ಆತನನ್ನು ಬದಲಾಯಿಸಿದ ಎಂಬುದಾಗಿ
ನಾವು ಗಮನಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಇವತ್ತು ನಾವು ತಿಳಿದುಕೊಳ್ಬೇಕಾಗಿರುವಂಥ ಸತ್ಯವೇನೆಂದರೆ, ನಾವು ಆಶೀರ್ವಾದವನ್ನು ಇನ್ನೊಂದು ರೀತಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಹೋಗಬಾರ್ದು. ಆಶೀರ್ವಾದವನ್ನು ದೇವರ ಮಾರ್ಗದಲ್ಲಿ ಪಡೆದುಕೊಳ್ಳೋದಕ್ಕೆ ಹೋದರೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ಇದನ್ನೇ ಹೇಳುವುದಕ್ಕಾಗಿ ನಾನು ಬಯಸ್ತೇನೆ. ಈತನು ಆಶೀರ್ವಾದವನ್ನು ಪಡ್ಕೊಂಡ, ತಂದೆ ಆಶೀರ್ವಾದವನ್ನು ಪಡ್ಕೊಂಡ. ನೀವು ಗಮನಿಸಲಿ, ಇದು ನೆನಪಿಟ್ಕೊಳ್ರಿ, ತಂದೆ ಆಶೀರ್ವಾದ ಪಡ್ಕೊಂಡ್ರು ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಆದರೆ ದೇವರು ಯಾವ ಆಶೀರ್ವಾದವನ್ನು ಕೊಟ್ಟನೋ ಆ ಆಶೀರ್ವಾದದಲ್ಲೇ ಅದನ್ನು ನೆಲೆಗೊಳ್ಳಬೇಕಾಗಿ ಬಂತು. ಕೆಲವೊಂದು ಸಾರಿ ಆಶೀರ್ವಾದವನ್ನು ನಾವು ಬೇರೆ ರೂಟಿಂದ ಪಡ್ಕೊಂಡು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ಪ್ರಯತ್ನ ಮಾಡಿ ಮೇಲಕ್ಕೆ ಬರೋದಕ್ಕೆ ಹೋಗ್ತೇವೆ. ಆ ಆಶೀರ್ವಾದ ನಮಗೆ ಶಾಶ್ವತವಲ್ಲ. ಆದರೆ ದೇವರು ತಾನೇ ನಮಗೊಂದು ಆಶೀರ್ವಾದ ಇಟ್ಟಿರ್ತಾನೆ. ಆ ಆಶೀರ್ವಾದದ ಮೂಲಕವಾಗಿ ಬಂದ್ರೇ ನಾವು ಆಶೀರ್ವಾದನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ದೇವರ ಮಗುವೆ, ಇದನ್ನು ವೀಕ್ಷಿಸುವಂಥ ದೇವರ ಮಗುವೆ, ನಿನ್ನ ಪ್ರಯತ್ನದಿಂದ ನೀನು ಮೇಲಕ್ಕೆ ಹೋಗುವುದನ್ನು ಬಯಸಬೇಡ. ಯಾವಾಗಲೂ ದೇವರು ನಿನಗೊಂದು ಮಾರ್ಗ ಇಟ್ಟಿರ್ತಾನೆ. ಆ ಮಾರ್ಗದಲ್ಲಿ ನೀನು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ತಂದೆಯಿಂದ ಆಶೀರ್ವಾದ ಹೊಂದಿದ ಇಲ್ಲಿ, ಆದರೆ ಈಗ ಆ ತಂದೆ ಆಶೀರ್ವಾದ ಪಡ್ಕೊಂಡು ಅದೇ ಆಸ್ತಿಯನ್ನು ಆತನು ಅನುಭವಿಸ್ಲಿಕ್ಕೆ ಆಯ್ತಾ? ಇಲ್ಲಿ ಸತ್ಯವೇದದಲ್ಲಿ ಆಗಲಿಲ್ಲ. ಕಾರಣ ಏನು? ಅಣ್ಣ ತಮ್ಮಂದರಲ್ಲಿ ದ್ವೇಷ ಹೆಚ್ಚಾಯಿತು. ರೆಬೆಕ್ಕಳನ್ನು ಬಿಟ್ಟು ದೂರ ಹೋಗ್ಬೇಕಾಗಿ ಬಂತು. ತಾಯಿ ಪ್ರೀತಿಯ ಮಗ ಅವಳನ್ನು ಬಿಟ್ಟು ದೂರ ಹೋಗ್ಬೇಕಾಗಿ ಬಂತು. ಈಗ ತಾಯಿ ಹೇಳ್ತಾ ಇದ್ದಾಳೆ, ನಿನ್ನ ಅಣ್ಣನ ಒಂದು ದುಃಖ ಕಡಿಮೆ ಆಗೋವರೆಗೂ ನೀನು ಎಲ್ಲಾದರೂ ಹೋಗಿ ಒಂದು ಕಡೆ ಇರು. ಆಗ ಆ ದುಃಖ ಅಥವಾ ಆತನ ಸಿಟ್ಟು ಕಡಿಮೆ ಆದರೆ ನಾನು ನಿನ್ನನ್ನು ಕರೆಸ್ಕೊಳ್ತೇನೆ ಎಂಬುದಾಗಿ ಹೇಳಿದರು. ಆದರೆ ಯಾಕೋಬನು ಹೋಗಿ ಎಷ್ಟೋ ವರ್ಷ ಆಗಿತ್ತು, ತಂದೆನೂ ಬಂದಿಲ್ಲ, ತಾಯಿ ಕಡೆಯವರು ಬಂದಿಲ್ಲ, ಯಾವಾಳು ಕೂಡ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ಬೇಕಂತ ಬಂದಿಲ್ಲ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂದರೆ, ದೇವರು ನಿನ್ನನ್ನು ಯಾವ ಸ್ಥಳದಲ್ಲಿ ಮೇಲಕ್ಕೆ ತರಬೇಕೆಂಬುದಾಗಿ ಬಯಸ್ತಾನೋ ಆ ಸ್ಥಳದಲ್ಲಿ ಇದ್ದರೆ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ. ಪ್ರಿಯ ದೇವ ಮಗುವೆ, ಒಂದು ವೇಳೆ ನಾವೇ ಆಯ್ಕೆ ಮಾಡಿಕೊಂಡು ನಾವು ಮುಂದೆ ಹೋದರೆ ಆ ಆಶೀರ್ವಾದ ನಮಗಿದ್ರೂ ಕೂಡ ನಾವು ಕಳ್ಕೊಳ್ತೇವೆ. ಆದರೆ ದೇವರು ನಮ್ಮನ್ನು ಒಂದು ಸ್ಥಳಕ್ಕೆ ಇಟ್ಟು ನಮ್ಮನ್ನು ಎತ್ತಿದ್ರೆ ಅದೇ ಸ್ಥಳದಲ್ಲಿ ದೇವರು ನಮ್ಮನ್ನು ಘನಪಡಿಸ್ತಾನೆ. ಅಷ್ಟು ಮಾತ್ರವಲ್ಲ, ನೀನು ಯೋಚಿಸಲಾರದ 2 ಪಾಳೆಯದ ಒಡೆಯನ್ನಾಗಿ ದೇವರು ಮಾಡ್ತಾನ್ರಿ. ಇದು ಆಶೀರ್ವಾದ ಬೇಕಾ? ಅಥವಾ ನನಗೆ ಕಷ್ಟಪಡಬೇಕಾಗಿಲ್ಲ, ಈ ಆಶೀರ್ವಾದ ಪಡ್ಕೊಂಡ್ರೆ ನಾನು ಕೊರತೆ ಅನುಭವಿಸಬೇಕಾಗಿಲ್ಲ ಅಂತೇಳಿ ಮೋಸದ ರೀತಿಯಲ್ಲಿ ಹೋದಂಥ ಯಾಕೋಬನು ಅದನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ರೀ. ನೀನು ಯಾವುದೋ ಒಂದು ಮಾರ್ಗವನ್ನು ಹುಡುಕಬೇಡ ಆಶೀರ್ವಾದಕ್ಕಾಗಿ. ಯಾವುದೋ ಮಾರ್ಗದಿಂದ ಬಂದರೆ ನಾನು ಆಶೀರ್ವಾದ ಪಡ್ಕೊಳ್ಬೋದು. ಈ ಬಿಸ್ನೆಸ್ ಮಾಡಿದರೆ, ಈ ಕಾರ್ಯವನ್ನು ಮಾಡಿದರೆ, ಈ ಕಾರ್ಯವನ್ನು ನಾನು ಮಾಡಿದರೆ ಎಂಬುದಾಗಿ ತಿಳಿದುಕೊಂಡು ನೀನು ಬೇರೊಂದು ಮಾರ್ಗವನ್ನು ಹುಡುಕಿಕೊಂಡು ಬರೋದಾಗಿದ್ರೆ ಖಂಡಿತವಾಗಿ ನೀನು ಆಶೀರ್ವಾದ ಹೊಂದಲಿಕ್ಕಾಗಲ್ಲ. ದೇವರನ್ನ ತಿಳಿದುಕೋ, ದೇವರನ್ನ ಅರ್ಥ ಮಾಡಿಕೋ, ದೇವರು ಹೇಳುವಂಥ ಮಾರ್ಗದ ಕಡೆಗೆ ಬಾ. ಆಗ ಖಂಡಿತವಾಗಿ ನೀನು ಯೋಚಿಸೋದಕ್ಕಿಂತಲೂ ಗ್ರಹಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ಶಕ್ತನಾಗಿರುವ ದೇವರು ನಿನ್ನ ಮಾರ್ಗಗಳನ್ನು ತಿಳಿದು ನಿನಗೆ ಉನ್ನತವಾದ ಆಶೀರ್ವಾದವನ್ನು ಆತ ನಿನಗಾಗಿ ಇಟ್ಟಿರ್ತಾನೆ. ಯಾವಾಗ ಈತನು ತಂದೆಯಿಂದ ಬರುವಂಥ ಆಶೀರ್ವಾದನ ಮೋಸದಿಂದ ಪಡೆದುಕೊಂಡನೋ, ಏಸಾವನಿಗೆ ಮೋಸ ಮಾಡಿ ಕುಟುಂಬವನ್ನು ಬಿಡಬೇಕಾಗಿ ಬಂತು, ತಾಯಿಯನ್ನು ಬಿಡಬೇಕಾಗಿ ಬಂತು, ಮತ್ತು ತನಗಿರುವಂಥ ಆಸ್ತಿಯನ್ನು ಬಿಡಬೇಕಾಗಿ ಬಂತು, ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿ ಬಂತು ರೀ. ಎಷ್ಟು ಕಷ್ಟಪಟ್ಟ ಯಾಕೋಬ ಗೊತ್ತಾ? ಎಷ್ಟು ದೂರದ ಪ್ರಯಾಣ ಮಾಡಿದ. ಈಗ ತಾಯಿ ಆತನನ್ನು ಕಳಿಸುವಾಗ ಹೇಗೆ ಕಳಿಸ್ಬೋದಿತ್ತು ಆತನಿಗೆ? ಮಗನೇ ಬಾಯಿಲಿ, ನಿಂದೆಲ್ಲ ನಿಂದೇ ಆಸ್ತಿ ಅಲ್ವಾ, ನೀನು ಏನು ಮಾಡು, ನಾನು ನಿನಗೆ ಒಂದಿಷ್ಟು ಹಣವನ್ನು ಕೊಡ್ತೇನೆ, ಇಷ್ಟು ಒಂದು ಆಸ್ತಿಯನ್ನು ಕೊಡ್ತೇನೆ, ಈಗ ಇಟ್ಕೊಂಡು ಹೋಗ್ಬಿಡು, ಒಂದಿಷ್ಟು ವೆಹಿಕಲ್ಸ್ ಇದೆ, ಅಥವಾ ಇಷ್ಟೊಂದು ನನ್ನ ಹತ್ರ ಏನೋ ಒಂದು ಹೋಗಲಿಕ್ಕೆ ನಿನಗೆ ಒಂದು ಬೇಕಾದಷ್ಟು ಒಂಟೆಗಳಿದೆ, ಕತ್ತೆಗಳಿದೆ, ಅದನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ ಆಳುಗಳ ಸಂಗಡ ಕಳಿಸಲಿಲ್ಲ, ಒಬ್ಬಂಟಿಗನಾಗಿ ಅವಳನ್ನು ಕಳಿಸಿಬಿಟ್ಟಿದ್ದಾನೆ. ಯಾರ ಉದ್ದೇಶ ಇದು? ಇದು ದೇವರ ಉದ್ದೇಶ ರೀ, ದೇವರ ಉದ್ದೇಶನೇ. ನನ್ನ ಸಹಾಯಕ್ಕೆ ಯಾರೂ ಬರಲ್ಲ. ದೇವರು ನಮ್ಮನ್ನು ಮೇಲೆ ಕೆತ್ತುವಾಗ ನಾನು ಒಬ್ಬಂಟಿಗನಾಗಿರಬೇಕು. ಆಗ ಒಬ್ಬಂಟಿಗನಾಗಿ ನಾನು ಮುಂದೆ ಹೋಗುವಾಗ ದೇವರು ಹೇಳ್ತಾನೆ, ಈಗ ನಿನಗೆ ಯಾರೂ ಇಲ್ಲಲ್ಲ, ನಾನು ನಿನ್ನ ಜೊತೆಲಿದ್ದೀನಿ ಅಂತ ಹೇಳಿ 28ನೇ ಅಧ್ಯಾಯದಲ್ಲಿ ದೇವರು ಕಾಣಿಸಿಕೊಂಡ ನೋಡ್ರಿ. 28ನೇ ಅಧ್ಯಾಯದಲ್ಲಿ ದೇವರು ಬೇತೇಲಲ್ಲಿ ಆತನಿಗೆ ಕಾಣಿಸಿಕೊಳ್ತಾ ಇದ್ದಾನೆ. ಯಾಕೋಬನಿಗೆ, ಮಗನೇ ನಾನಿದ್ದೇನೆ, ಭಯಪಡಬೇಡ, ನಿನ್ನ ಸಂಗಡ ನಾನಿದ್ದೇನೆ,
ನೀನು ಹೋಗೋಲೆಲ್ಲ ದೇವರು ನಿನ್ನ ಜೊತೆಗಿರ್ತಾನೆ. ಹಾಗಾಗಿ ಕೆಲವೊಂದು ಸಾರಿ ನಮ್ಮನ್ನು ದೇವರು ಆಶೀರ್ವಾದ ಮಾಡುವಾಗ ನಮ್ಮನ್ನು ಪ್ರತ್ಯೇಕ ಪಡಿಸ್ತಾನೆ. ಜನರಿಂದ, ಕುಟುಂಬಗಳಿಂದ, ನಾವು ನಂಬಿರುವಂಥ, ನಾವು ಡಿಪೆಂಡ್ ಆಗಿರುವಂಥ ಸಂಗತಿಗಳಿಂದ ದೇವರು ನಮ್ಮನ್ನು ಬೇರ್ಪಡಿಸ್ತಾನೆ. ನಮ್ಮನ್ನು ಪ್ರೀತಿ ಮಾಡುವಂಥ ಜನರಿಂದ ದೇವರು ನಮ್ಮನ್ನು ಬೇರ್ಪಡಿಸ್ತಾನೆ. ಯಾಕೆಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ ಇನ್ನೊಂದು ಹಂತಕ್ಕೆ ನಮ್ಮನ್ನು ಬೆಳೆಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಗುವೆ, ದೇವರ ಆಶೀರ್ವಾದ ಬೇಕಾ ಅಥವಾ ನಿನ್ನ ಪ್ರಯತ್ನದಿಂದ ಬಂದೆ? ನಾನು ಎಷ್ಟು ಪ್ರಯತ್ನ ಮಾಡಿದೆ, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಇಲ್ಲ ರೀ, ಕಷ್ಟಪಡಬೇಕು ನಿಜ, ಆದರೆ ದೇವರ ಸಹಾಯದಿಂದ ನೀನು ಮೇಲಕ್ಕೆ ಬರುವುದನ್ನು ಕಲಿತಬೇಕು. ಅದೇ ಆಶೀರ್ವಾದ ಶಾಶ್ವತ. ಆತನು ತಿರುಗಿ ತನ್ನ ತಂದೆಯ ಮನೆಗೆ ಬಂದಾಗ ಆತನು 2 ಪಾಳೆಯದ ಒಡನಾಗಿ ಹೇಳುವಾಗ ಆತನು ಅಣ್ಣನಿಗೆ ಎಷ್ಟೊಂದು ಕೊಟ್ಟ ಗೊತ್ತಾ? ಹಾಗಿದ್ರೆ ಆತನು ಸಂಪಾದಿಸಿದೆಷ್ಟು? ಯಾಕೆ ದೇವರು ಆತನನ್ನು ಅಭಿವೃದ್ಧಿಪಡಿಸಿದ? ಕಾರಣ ಒಂದೇ, ತನ್ನ ಜೀವಿತವನ್ನು ಆತನು ಬದಲಾಯಿಸಿಕೊಂಡ. ನಿನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರ ಪಾದವನ್ನು ಗಟ್ಟಿಯಾಗಿ ಹೇಳಿದ. 14 ವರ್ಷ ಲಾಬಾನನ ಮನೆಗೆ ಹೋಗಿ ಕೆಲಸ ಮಾಡಿದ್ದಾನೆ. 14 ವರ್ಷ ಶ್ರಮ ಪಟ್ಟಿದ್ದಾನೆ. ಯಾವ ಪ್ರಯೋಜನ ಇಲ್ಲ. ಅವನಿಂದ ಆಶೀರ್ವಾದ, ಲಾಬಾನನಿಗೆ ಆಶೀರ್ವಾದ ಆಗಿದೆ ನಿಜ. ಅವನಿಂದ ಆ ಲಾಬಾನನ ಕುಟುಂಬಕ್ಕೆ ಆಶೀರ್ವಾದ ಆಗಿದ್ದು ನಿಜನೇ. ಆದರೆ ಈತನು ಯಾವಾಗ ಸಂಪಾದಿಸಲಿಲ್ಲ. ಈತನ ಆಶೀರ್ವಾದವನ್ನು ಕಾಣಲಿಲ್ಲ. ಈತನ ಮೂಲಕವಾಗಿ ಅಲ್ಲಿರುವಂಥ ಜನರಿಗೆ ಆಶೀರ್ವಾದ ಆಗ್ತದೆ, ಕುಟುಂಬಕ್ಕೆ ಆಶೀರ್ವಾದ ಆಗ್ತದೆ, ಎಲ್ಲರಿಗೂ ಆಶೀರ್ವಾದ ಆಗ್ತದೆ. ಆದರೆ ಈತನಲ್ಲಿ ಏಳಿಗೆ ಕಾಣ್ತಲ್ಲ. 14 ವರ್ಷ ಕಷ್ಟಪಟ್ಟಿದ್ದಾನೆ. ಆಗ ದೇವರು ಒಂದು ಮಾರ್ಗವನ್ನು ತೋರಿಸಿದ್ದಾನೆ. ಆತನಿಂದ ಪ್ರತ್ಯೇಕಗೊಂಡಾಗ, ಆತನು ತನ್ನ ವ್ಯವಹಾರದಲ್ಲಿ ಪ್ರತ್ಯೇಕಗೊಂಡಾಗ, ಕೆಲವೊಂದು ಸಾರಿ ನಾವು ಹೇಳ್ತೇವೆ ವಿಶ್ವಾಸಿಗಳಲ್ಲದ ಜೊತೆಗಳ ಮಧ್ಯದಲ್ಲಿ ಸೇರಿಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಹೋಗ್ತೇವೆ, ಲಾಸ್ ಆಗ್ತೇವೆ, ನಾವು ಕಳ್ಕೊಳ್ತೇವೆ. ದೇವರು ಹೇಳಿದ್ರು, ಲಾಬಾನನಿಗೂ ಆತನಿಗೂ ಬೇರ್ಪಡಿಸಿದ್ರು ದೇವರು ಆಶೀರ್ವಾದದಲ್ಲಿ. ಆಗ ಕೇವಲ 7 ವರ್ಷದಲ್ಲಿ ಈತನ ಆಸ್ತಿ ಐಶ್ವರ್ಯ ದೇವರು ಅಭಿವೃದ್ಧಿ ಪಡಿಸಿದ್ದಾನೆ. ನಾನು ಅನೇಕ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಮಾತನಾಡ್ಬೋದು, ಆದರೆ 30ನೇ ಅಧ್ಯಾಯದ 43ನೇ ವಚನ ಹೀಗೆ ಹೇಳ್ತದೆ, ಯಾಕೋಬನು ಬಹಳ ಸಂಪತ್ತುಳ್ಳವನಾದನು, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸದಾಸರು, ಒಂಟೆ ಕತ್ತೆಗಳು ಹೇರಳವಾಗಿದ್ದವು. ಯಾವುದನ್ನು 14 ವರ್ಷ ತಾನು ಹೊಂದಲಾರದೆ ಇದ್ದನು, ಯಾವಾಗ ಲಾಬಾನನ ಜೊತೆಗೆ ದೇವರು ಅದನ್ನು ಬೇರ್ಪಡಿಸಿದಾಗ, ಲಾಬಾನನೊಂದಿಗಿರುವಂಥ ಕೆಲಸವನ್ನು ಆತನು ಬೇರ್ಪಡಿಸಿದಾಗ ಆತನ ಆಶೀರ್ವಾದ ಹೆಚ್ಚಾಗ್ತಾ ಬಂತು. ಕೆಲವೊಂದು ಇಷ್ಟವಿಲ್ಲದ ದೇವರು ಕಾರ್ಯಗಳನ್ನ ದೇವರು ನಮ್ಮಿಂದ ಪ್ರತ್ಯೇಕಿಸ್ತಾನೆ. ಇಷ್ಟವಿಲ್ಲದ ಜನರೊಂದಿಗೆ ನಮ್ಮನ್ನು ಪ್ರತ್ಯೇಕಿಸ್ತಾನೆ. ಯಾರೊಟ್ಟಿಗೆ ಸೇರಿ ಬಿಸ್ನೆಸ್ ಮಾಡಬಾರ್ದು, ಯಾರೊಟ್ಟಿಗೆ ಸೇರಿ ಕೆಲಸ ಮಾಡಬಾರ್ದು, ಅದನ್ನು ಪ್ರತ್ಯೇಕಪಡಿಸ್ತಾನೆ. ಆಗ ದೇವರನ್ನ ನೀನು ತಿಳ್ಕೊಂಡಾಗ ಮಾತ್ರ ನೀನು ಎಷ್ಟು ವರ್ಷ ಪ್ರಯತ್ನ ಮಾಡಿದ್ರು ಪ್ರಯತ್ನವಾಗದಿರುವಂಥ, ಆಶೀರ್ವಾಗದಿರುವಂಥ ಕಾರ್ಯವನ್ನು ದೇವರು ಬೇಗನೆ ಅದ್ಭುತ ಮಾಡ್ತಾನೆ. ಇದನ್ನು ವೀಕ್ಷಿಸುವಂಥ ದೇವರ ಮಗುವೆ, ನೀನು ಹೇಗೆ ಆಶೀರ್ವಾದ ಹೊಂದಬೇಕು, ನೀನು ಹೇಗೆ ಬಲ ಹೊಂದಬೇಕು, ಅದು ದೇವರು ನಿನಗೆ ತಿಳಿದ ಆತನಾಗಿದ್ದಾನೆ. ಇವತ್ತು ನೀನು ಮೋಸ ಮಾಡಿ ಬರ್ಬೋದು ಮೇಲೆ, ನೀನು 1 ಸಾರಿ ಮೋಸ ಮಾಡಿರ್ಬೋದು. ಅಣ್ಣನಿಗೆ ಆತನು 2 ಸಾರಿ ಮೋಸ ಮಾಡಿದ. 1 ಸಾರಿ ಗುಗ್ಗರಿಯನ್ನು ಅಥವಾ ಆ ಒಂದು ಹಲಸಂಡೆ ಕಾಳನ್ನು ಆತನು ತಿನ್ನುವಾಗ ಮೋಸ ಮಾಡಿಬಿಟ್ಟ. ಯಾಕೆಂದರೆ ಏಸಾವನಿಗೆ ಕೆಂಪು ರೆಡ್ ಕಲರ್ ಕಂಡ್ರೆ ತುಂಬ ಇಷ್ಟ. ಆತನಿಗೆ ಮೊದಲೇ ಗೊತ್ತು, ಕೆಂಪು ಕಲರ್ ಕಂಡ್ರೆ ನನ್ನ ಅಣ್ಣನಿಗೆ ಇಷ್ಟ ಅಂತ ಹೇಳ್ಕೊಂಡು ಆ ಗುಗ್ಗರಿಯನ್ನು ಕೆಂಪು ಕಲರ್ ಬರುವಂತೆ ನೋಡಿ ಆ ಕೆಂಪು ಕಲರ್ ಅಟ್ರಾಕ್ಷನ್ ಆಯಿತು. ಅಯ್ಯೋ ಬೇಗನೆ ಇದನ್ನು ತಿನ್ನಬೇಕು, ಹಸಿವಾಯ್ತು ಆತನಿಗೆ. ಹೀಗೆ ಅಟ್ರಾಕ್ಷನ್ ಮಾಡಿ 2 ಸಾರಿ ಮೋಸ ಮಾಡಿದ. ಈತನು 2 ಸಾರಿ ಮೋಸ ಮಾಡಿದ. ಆದರೆ ಲಾಬಾನನು ಈತನಿಗೆ ಮಾಡಿದ ಮೋಸ ಎಷ್ಟು ಸಾರಿ ಗೊತ್ತಾ? 10 ಸಾರಿ. ಆತನು ಹೇಳ್ತಾನೆ ನೋಡ್ರಿ, 10 ಸಾರಿ ನನ್ನ ಸಂಬಳವನ್ನು ಆತನು ಮೋಸ ಮಾಡಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಿದ್ರೆ ಅದು 31ನೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ, ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದರೆ ನೀವು ಅದನ್ನು ಬಲ್ಲಿರಿ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನಾನು ಕೇಡು ಮಾಡೋದಕ್ಕೆ ದೇವರು ನನಗೆ ಅವಕಾಶ ಕೊಡಲಿಲ್ಲ. ಯಾಕೋಬ ಮಾಡಿದ್ದು ಕೇವಲ 2 ಸಾರಿ ಮೋಸ ಅಷ್ಟೇ. ಆದರೆ ಇವನಿಗಾಗಿದ್ದು ಎಷ್ಟು ಸಾರಿ ಮೋಸ? 10 ಸಾರಿ. ನೀನು ಒಬ್ಬನಿಗೆ ಏನಾದರೂ ಮೋಸ ಮಾಡಿದರೆ ದೇವರ ಮಗು ವಿಶ್ವಾಸಿ ಅಂತ ಹೇಳ್ತಾ ಇದೆಯಾ, ಬಿಲೀವರ್ ಅಂತ ಹೇಳ್ತಾ ಇದೆಯಾ, ದೇವರು ನಂಬಿದವನು ಅಂತ ಹೇಳ್ತಾ ಇದೆಯಾ. ಆದರೆ ನಾವು ಮೋಸ ಮಾಡೋದು ಮಾಡ್ತಾನೆ ಇದ್ದೀವಿ. ಆದರೆ ನೀನು ಮೋಸ ಮಾಡುವುದು ಒಂದು ವೇಳೆ ಗೊತ್ತಾದರೆ ನಿನಗೆ 10 ಸಾರಿ ಮೋಸ ಮಾಡುವಂಥ ಜನರು ಇದ್ದಾರೆ.
ಅದಕ್ಕೆ ಎಚ್ಚರವಾಗಿರೋ ಸಹೋದರನೇ ಸಹೋದರಿಯೇ, ನೀನು ಯಾರಿಗೂ ಮೋಸ ಮಾಡಬೇಡ. ಯಾವ ಬಿಸ್ನೆಸ್ಸಲ್ಲೂ ಮೋಸ ಮಾಡಬೇಡ. ನಾನು ಮೋಸ ಮಾಡಿದೆ, ನನ್ನ ಮೇಲೆ ಬರ್ಲಿಕ್ಕಾಗತ್ತಾ? ತಪ್ಪು. ದೇವರು ಒಂದು ವೇಳೆ ನಿನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮನಸ್ಸಿದ್ರೆ ಯಾಕೋಬನನ್ನು ಗಮನಿಸಿರಿ. ದೇವರು ಆತನನ್ನು ಎಲ್ಲರಿಗಿಂತ ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡಿದ್ದಾನೆ. ಇವತ್ತಿನ ಯಾರು ಮಿಲೇನಿಯರು, ದೊಡ್ಡ ಶ್ರೀಮಂತರು ಎಂಬುದಾಗಿ ಹೇಳ್ತೇವೋ ಅದಕ್ಕಿಂತಲೂ ದೇವರು ಈತನನ್ನು ಅಭಿವೃದ್ಧಿ ಪಡಿಸಿದ್ದಾನೆ. ಸತ್ಯವೇದದಲ್ಲಿ ಯಾಕೋಬನ ಹೆಸರು ಬಹಳಷ್ಟು ಕಡೆ ಬರೆಯಲ್ಪಟ್ಟಿದೆ. ಕಾರಣ ಏನಂದರೆ ದೇವರು ಆತನನ್ನು ಅಭಿವೃದ್ಧಿ ಪಡಿಸಿದ. ಇವತ್ತು ನಾವು ಆಶೀರ್ವಾದ ಹೊಂದಬೇಕೆಂಬುದಾಗಿ ಬಯಸ್ತೇವೆ. ಆದರೆ ಮಾಡಿದಂಥ ಮಿಸ್ಟೇಕ್ ಏನು? ದೇವರ ಸಮಯ ಬರುವುದಕ್ಕಿಂತ ಮೊದಲೇ ತಾಯಿ ಏನು ಮಾಡಿದ್ಲು? ಕಿರಿಯದು ಹಿರಿಯದಕ್ಕೆ ಸೇವೆ ಮಾಡ್ತದೆ ಎಂಬುದಾಗಿ ಆ ವಾಗ್ದಾನವನ್ನು ತಲೆಯಲ್ಲಿ ಇಟ್ಕೊಂಡ್ಲು. ಸಮಯ ಬಂದಿದೆ, ಈಗ ನನ್ನ ಆಶೀರ್ವಾದ ನನ್ನ ಮಗನು ಕಳ್ಕೊಳ್ಬಿಡ್ತಾನೆ, ದೊಡ್ಡವನಿಗೆ ಅದು ಪಾಲಾಗತ್ತೆ. ಆದರೆ ವಾಗ್ದಾನ ಹೀಗಿದೆ, ದೇವರು ತಾನೇ ಹೇಳಿದಾನಲ್ವಾ, ನೀ ಕಿರಿಯದು ಹಿರಿಯದಕ್ಕೆ ಸೇವೆ ಮಾಡ್ತಂತ. ಹಾಗಿದ್ರೆ ಏನಾದರೂ ಹೋಗಿ ನಾನೇ ಅದಕ್ಕೆ ಮುಂದಾಗಿ ಹೋಗ್ಬೇಕಂತ ದೇವರ ಸಮಯಕ್ಕೆ ಮೊದಲೇ ತಾಯಿ ಹೋಗಿ ಅಲ್ಲಿ ಕಾಲಿಟ್ಟುಬಿಟ್ಲು. ಬಹಳ ಎಚ್ಚರಿಕೆ ಆಗಿರಿ. ದೇವರ ಸಮಯ ಬರೋದಕ್ಕಿಂತ ಮೊದಲೇ ದೇವರ ವಾಗ್ದಾನವನ್ನು ನೀವೇ ನಡೆಸ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ವಾಗ್ದಾನಗಳನ್ನು ನೀವೇ ನಡೆಸ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ಸಮಯ ಬಂದಾಗ ದೇವರೇ ಅದನ್ನು ನಡೆಸ್ತಾನೆ. ದೇವರ ವಾಗ್ದಾನ ಇದೆ ನಮಗೆ. ದೇವರ ವಾಗ್ದಾನ ಇದೆ, ನನ್ನ ಸೇವೆಗೆ ಬರ್ಬೇಕಂತ. ನಾನು ಬೇಗ ಬನ್ನಿ, ಸೇವೆಗೆ ಬಂದ್ಬಿಡ್ತೀನಿ ಅಂತ ಸೇವೆಗೆ ಬರಕ್ಕೆ ಹೋಗ್ಬೇಡ್ರಿ. ದೇವರ ವಾಗ್ದಾನ ಇದೆ, ಈ ಬಿಸ್ನೆಸ್ ಮಾಡ್ಬೇಕಂತ, ಅದಕ್ಕೆ ಬಿಸ್ನೆಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ಸಮಯದವರೆಗೂ ನೀನು ಕಾಯುವಾಗ ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ದೇವರ ವಾಕ್ಯ ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಈ 12 ತಾಸು ಪ್ರಾರ್ಥನೆ ಮಾಡ್ತಾ ಇದ್ರೆ ಆಶೀರ್ವಾದ ದೇವರಿಗೆ ನಿನಗೆ ಮಾಡಲಿಕ್ಕೆ ಮನಸ್ಸಿದ್ರೆ ಬಹಳಷ್ಟು ವರ್ಷಗಳು ದೇವರು ತೆಗೆದುಕೊಳ್ಳಲ್ಲ. ದೇವರಿಗೆ ಮನಸ್ಸು ನಿನ್ನ ವಿಷಯದಲ್ಲಿ ಇರೋದಾಗಿದ್ರೆ ಬೈಬಲ್ ಹೇಗೆ ಹೇಳ್ತಿದೆ, ಪ್ರಸಂಗಿಯಲ್ಲಿ ಒಂದು ಮಾತು ನನಗೆ ಬಹಳ ಇಷ್ಟ. 1ನೇ ಅಧ್ಯಾಯದಲ್ಲಿದೆ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನ, ತಿಳುವಳಿಕೆಯನ್ನ, ಸಂತೋಷವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಪಾಪಿಗಾದರೂ ಅಂತ ಅಲ್ಲಿ ಪ್ರಶ್ನೆ ಇದೆ. ಅದು ದೇವರು ತಾನು ಮೆಚ್ಚಿದ್ರೆ ಶತ್ರುಗಳನ್ನು ಮಿತ್ರನಾಗಿ ಮಾಡ್ತಾನೆ. ದೇವರು ಒಬ್ಬ ನಡತೆಯನ್ನು ಮೆಚ್ಚಿದ್ರೆ ನಿನ್ನನ್ನು ದೇವರ ಅಭಿವೃದ್ಧಿ ಪಡಿಸ್ತಾನೆ. ದೇವರ ಹತ್ತಿರಕ್ಕೆ ನೀನು ಬರೋದಾಗಿದ್ರೆ ದೇವರು ನಿನ್ನನ್ನು ಘನಪಡಿಸ್ತಾನೆ. ಅದಕ್ಕೆ ಬಹಳ ಹೆಚ್ಚು ವರ್ಷ ಬೇಕಾಗಿಲ್ಲ. ಅದಕ್ಕೆ ಮೋಸ ಮಾಡುವುದನ್ನು, ಇನ್ನೊಬ್ಬರಿಗೆ ತೊಂದರೆ ಕೊಡುವುದನ್ನು, ಇನ್ನೊಬ್ಬರಿಗೆ ಹಿಂದಿಗಡೆ ಕೇಡು ಕಲ್ಪಿಸುವುದನ್ನು ಬಿಟ್ಟು ಬಿಡ್ರಿ. ದೇವರ ಕಡೆಗೆ ಬನ್ನಿರಿ, ದೇವರ ಸಮಯಕ್ಕೆ ಬನ್ನಿರಿ, ದೇವರ ಆಶೀರ್ವಾದಕ್ಕಾಗಿ ಬನ್ನಿರಿ. ಮತ್ತು ದೇವರು ಖಂಡಿತವಾಗಿ ತನ್ನ ಮಕ್ಕಳನ್ನು ಆಶೀರ್ವದಿಸೋದಕ್ಕೆ ಆತನು ಬಯಸ್ತಾನೆ. ಆತನು ನಮಗಲ್ಲದೆ ಇನ್ಯಾರನ್ನು ಕೊಡಲಿಕ್ಕೆ ಸಾಧ್ಯ ರೀ? ನಮಗಲ್ಲದೆ ಬೇರೆ ಯಾರನ್ನ ಆತನ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ? ನಿನಗೆ ಕೊಡ್ಲಿಕ್ಕೆ ಆತನಿಗೆ ಇಷ್ಟ. ನಿನ್ನ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಖಂಡಿತವಾಗಿ ನಿನಗೆ ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕೆಲವೊಂದು ಸಾರಿ ನಮಗಿಷ್ಟು ಇದೆ, ನಮಗಿಷ್ಟು ಆಸ್ತಿ ಇದೆ, ನಮಗಿಷ್ಟು ನಾನು ಏನು ಬೇಕಾದರೂ ಬದುಕಬಹುದು, ನನಗೆ ತೊಂದರೆ ಆಗಲ್ಲ, ಕೊರತೆ ಆಗಲ್ಲ ಅಂತ ನೀನು ತಿಳ್ಕೊಳ್ಬೋದು. ಅದರ ಮೇಲೆ ಹತ್ತುಕೊಳ್ಳಬೇಡ. ಯಾಕೋಬನು ಒಂದು ವೇಳೆ ಹತ್ತುಕೊಂಡಿರ್ಬೋದು, ನನಗಿಷ್ಟು ಸಿಕ್ಕರೆ ನಾನು ಸಂತೋಷವಾಗಿರ್ಬೋದು ಎಂಬುದಾಗಿ ದೇವರು ಅದರಿಂದ ಅವನನ್ನು ಬೇರ್ಪಡಿಸಿದ್ದಾನೆ. ದೇವರು ಕೊಟ್ಟರೆ ನಿನ್ನ ತಂದೆಯ ಆಸ್ತಿಗಿಂತ ಡಬಲ್ ಆಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕಿಂತ 100 ಪಟ್ಟು ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೆ ದೇವರಿಗೆ ಸಾಧ್ಯ. ದೇವರಿಗೆ ಕೊಡುವುದಕ್ಕೆ ಮನಸ್ಸಿದ್ರೆ ಜಡಿದು ಅಲ್ಲಾಡಿಸಿ ಹೊರಸ್ ಚೆಲ್ಲುವ ಹಾಗೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ದೇವರ ಮಗುವೆ, ಇವತ್ತು ದೇವರ ಕಡೆಗೆ ಬಾ. ಯಾವುದೋ ಒಂದು ಮಾರ್ಗವಾಗಿ ಹೋಗೋದು ಬೇಡ. ಯೇಸು ಸ್ವಾಮಿ ಹೇಳಿದಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಮಾರ್ಗ ಇದೆ, ನಾನು ಹೇಳುವಂಥ ಮಾರ್ಗದಲ್ಲಿ ನಡೆದ್ರೆ ಅಂತ ಹೇಳಿ ಧರ್ಮೋಪದೇಶಕ, ನಾನು ಹೇಳಿದಂಥ ಮಾರ್ಗದಲ್ಲಿ ನೀವು ನಡೆದ್ರೆ ನೀವು ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ದೇವರು ತಾನೇ ಮಾತನಾಡಿದ್ದಾನೆ. ಎಲ್ಲ ಜನಾಂಗಗಳಿಗಿಂತ, ಎಲ್ಲ ಜನರಿಗಿಂತ ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆದರೆ, ನನ್ನ ಮಾರ್ಗದಲ್ಲಿ ನೀವು ಬಂದರೆ. ಇವತ್ತು ಯಾಕೋಬನು ಮೊದಲು ತನ್ನ ಯಾವ್ಯಾವುದೋ ಮಾರ್ಗವನ್ನು ಹುಡುಕಿದ್ದಾನೆ. ಆದರೆ ಪರಿಪೂರ್ಣವಾಗಿ ದೇವರನ್ನು ತಿಳಿದುಕೊಂಡಾಗ, ನೀನೇ ನನ್ನನ್ನು ಆಶೀರ್ವದಿಸಪ್ಪ, ನೀನೇ ನನಗೆ ಸಾಕು ಎಂಬುದಾಗಿ ತಿಳಿದುಕೊಂಡಾಗ ದೇವರು ಆತನನ್ನು ಹೇಳ್ತಾನೆ, ನಾನು ಹೋಗುವುದಕ್ಕೆ ಮೊದಲು ನನ್ನ ಕೈಯಲ್ಲಿ ಒಂದೇ ಒಂದು ಕೋಲು ಇತ್ತು, ಆದರೆ ಈಗ ನನಗೆ ಬರುವಾಗ ದೇವರು 2 ಪಾಳೆಯದ ಒಡೆಯನಾಗಿ ದೇವರು ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ. ಪ್ರಿಯ ದೇವಜನರೇ, ಇದನ್ನು ವೀಕ್ಷಿಸುವ
ನನ್ನ ದೇವರ ಮಗುವೆ, ಈ ವಾಕ್ಯ ನಿನ್ನ ಕಿವಿಗೆ ಇವತ್ತು ಬಿದ್ದಿದೆ. ಆಶೀರ್ವಾದ ಬೇಕಾ? ಬೇರೆ ಮಾರ್ಗಗಳಿಲ್ಲ. ಯೇಸುವಿನ ಕಡೆಗೆ ಬಾ. ನಿನ್ನನ್ನು ಎಲ್ಲ ಜನರಿಗಿಂತ ಹೆಚ್ಚಾಗಿ ನಿನಗೆ ಆರೋಗ್ಯ ಕೊಟ್ಟು ಸಹಾಯ ಕೊಟ್ಟು ನಿನಗೆ ಎಲ್ಲ ಆಶೀರ್ವಾದವನ್ನು ಆತನು ಬಿಡುಗಡೆ ಮಾಡ್ತಾನೆ. ಯಾರ ಕಾಲನ್ನು ಎಳೆಯೋದು ಬೇಡ, ಯಾರನ್ನು ಬೀಳಿಸಿ ನಾವು ಮೇಲೆ ಹೋಗೋದು ಬೇಡ. ಕರ್ತನಾದ ದೇವರೇ ನನಗೊಂದು ಮಾರ್ಗವನ್ನು ಇಟ್ಟಿದ್ದಾನೆ. ಆ ಮಾರ್ಗದಲ್ಲಿ ಹೋಗುವಾಗ ನೀನೆಲ್ಲರಿಗಿಂತ ಹೆಚ್ಚಾಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ಘನಪಡಿಸ್ತಾನೆ, ಅಭಿವೃದ್ಧಿಪಡಿಸ್ತಾನೆ. ನೀನು ಹೋಗುವಂಥ ಎಲ್ಲ ಆ ಸ್ಥಳಗಳಲ್ಲಿ ದೇವರು ನಿನ್ನ ಜೊತೆಗೆ ಇರ್ತಾನೆ. ಯಾಕೊಬ್ಬರು ನೋಡ್ರಿ, 14 ವರ್ಷ ಏನು ಅನುಭವಿಸ್ಲಿಕ್ಕಾಗಲಿಲ್ಲ, ಆದರೆ ಕೆಲವೇ ವರ್ಷಗಳಲ್ಲಿ ದೇವರು ಆತನನ್ನು ಅಭಿವೃದ್ಧಿಪಡಿಸಿ ಘನಪಡಿಸಿದ. ಇಸ್ರಾಯೇಲ್ ಎಂಬುದಾಗಿ ದೇವರು ಆತನಿಗೆ ಹೆಸರನ್ನು ಕೊಟ್ಟ. ಪ್ರಿಯ ದೇವಜನರೇ, ಇದು ದೇವರ ಸಮಯ. ಕೊನೆಯ ದಿನಗಳಲ್ಲಿ, ಅಂತ್ಯ ದಿನಗಳಿದ್ದೇವೆ. ದೇವರು ನಿನ್ನನ್ನು ಎಲ್ಲರಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದು ನಿಮ್ಮನ್ನು ಆಶೀರ್ವದಿಸ್ತಾನೆ. ಇವತ್ತು ಯಾರೆಲ್ಲ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ದೇವರೇ ಪ್ರಾರ್ಥನೆ ಮಾಡಿ, ನನ್ನ ದೇವರಿನ ಸನ್ನಿಧಿಗೆ ಹೋಗ್ತೇನಪ್ಪ, ನೀನು ಯಾವಾಗ ಹೇಳ್ತೀಯೋ ಅದನ್ನು ಮಾಡ್ತೇನೆ, ನಿನ್ನ ಸಮಯಕ್ಕೆ ಬಂದಾಗ ನಾನು ಮುಂದೆ ಹೋಗ್ತೇನೆ, ನೀನು ಹೇಳುವಾಗ ನಾನು ಅದನ್ನು ಪ್ರಾರಂಭಿಸ್ತೇನೆ, ನೀನು ಹೇಳುವಾಗ ನನ್ನ ಮದುವೆಗೆ ತೀರ್ಮಾನ ಮಾಡ್ತೇನೆ, ನೀನು ಹೇಳುವಾಗ ನನ್ನ ಜೀವಿತ ನಾನು ಮುಂದೆ ಹೋಗ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ದೇವರ ಸಮಯಕ್ಕೆ ಮುಂದೆ ಹೋಗುವಾಗ ಸ್ವಲ್ಪ ಸಮಯ ಇದ್ರೂ ಕೂಡ ಬೇಗನೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಪ್ರಿಯ ದೇವ ಮಗುವೇ, ಬೇರೆ ಯಾವ ಮಾರ್ಗದಲ್ಲಿ ಮಾಡಿದರೂ ಒಂದು ದಿನ ನಾವು ಬಿದ್ದು ಹೋಗಬೇಕಾಗತ್ತೆ, ನಾವು ಕೆಳಗೆ ಬೀಳಬೇಕಾಗತ್ತೆ. ಆದರೆ ಕರ್ತನ ಮಾರ್ಗದಲ್ಲಿ ಬರುವವನಿಗೆ ಅದನ್ನು ಎಂದಿಗೂ ಬೀಳಿಸ್ಲಿಕ್ಕಾಗಲ್ಲ, ಯಾರೂ ಅವರನ್ನು ಕೆಳಗೆ ಬೀಳಿಸ್ಲಿಕ್ಕಾಗಲ್ಲ. ದೇವರು ಕೂಡ ಅವನ ಜೊತೆ ಇರ್ತಾನೆ. ಎಷ್ಟೋ ಸಾರಿ ಲಾಬಾನನ ಆತನಿಗೆ ತೊಂದರೆ ಕೊಡೋದಕ್ಕಾಗಿ ಓಡಿ ಬರ್ತಾ ಇದ್ದಾನೆ, ಹಿಂಸೆ ಮಾಡೋದಕ್ಕಾಗಿ ಬರ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಗನನ್ನು ಮುಟ್ಟಬೇಡ. ನೋಡಿದ್ರ, ಲಾಬಾನ ತೀರ್ಮಾನ ಮಾಡಿದ, ಅವನನ್ನು ಒಂದು ದಿನ ನಾನು ಅವನೆಲ್ಲವನ್ನು ನಾನು ಕಸ್ಕೊಂಡು ಬರ್ತೇನೆ ಎಂಬುದಾಗಿ, ಅವನೆಲ್ಲವನ್ನು ಕದ್ದುಕೊಂಡು ಬರ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ. ಆದರೆ ದೇವರು ಬಿಡಲಿಲ್ಲ. ಹೋಗಿ ಗಿಲ್ಯಾದಿನಲ್ಲಿ ದೇವರು ಆತನಿಗೆ ಅದ್ಭುತವನ್ನು ಮಾಡಿ ದೇವರು ಯಾಕೋಬನನ್ನು ಮುಂದೆ ನಡೆಸ್ತಾರೆ. ಹಾಗಿದ್ರೆ ಆಶೀರ್ವಾದ ನಿನಗಾಗಿ ದೇವರು ತೆರೆದಿದ್ದಾನೆ. ಈ ದಿನವನ್ನು ದೇವರಿಗೆ ಒಪ್ಪಿಸಿಕೊಡ್ತೀರಾ? ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡ್ತೀರಾ? ಇಸಾಕನ ಚರಿತ್ರೆ ಬಹಳ ಕಡಿಮೆ ನಾವು ಕಾಣ್ತೇವೆ. ಇಸಾಕನು ವಾಗ್ದಾನವಾಗಿ ಹುಟ್ಟಿದ್ರು, ಇಸಾಕನ ಚರಿತ್ರೆ ಬಹಳ ಕಡಿಮೆ. ಆದರೆ ಯಾಕೋಬನ ಚರಿತ್ರೆ ನೋಡ್ರಿ, ನೀವು ಎಷ್ಟು ವಿಷಯಗಳನ್ನ ಅಲ್ಲಿಂದ ಕಲಿಯಬಹುದು. ಯಾಕೆಂದರೆ ಮೊದಲು ಆತನು ತಪ್ಪಾದ ಮಾರ್ಗದಲ್ಲಿ ಹೋದಾಗಲೂ ಕೂಡ ಆತನು ದೇವರನ್ನು ತಿಳಿದುಕೊಂಡು ಸರಿಯಾದ ಮಾರ್ಗಕ್ಕೆ ಬಂದಾಗ ಯೋರ್ದಾನ್ ಆತನು ದಾಟಿ ಹೋಗಿದ್ದಾನೆ. ಯೋರ್ದಾನ್ ಅಂದರೆ ಏನು ಗೊತ್ತಾ? ಮರಣ. ಯೋರ್ದಾನ್ ಅಂದರೆ ಮರಣ. ಅಂದರೆ ದಾಟಿ ಹೋದಾಗ ಆತನು ಒಂದು ಮರಣ, ಅಂದರೆ ಪಾಪಕ್ಕಾಗಿ, ಲೋಕಕ್ಕಾಗಿ, ಲೋಕದ ಶಕ್ತಿಗಾಗಿ, ಲೋಕದ ಕಾರ್ಯಗಳಿಗಾಗಿ ಸತ್ತು ಆತನು ಈ ಲೋಕಕ್ಕಾಗಿ ಜೀವಿಸಿ ಹೊಸ ಜೀವಿತವನ್ನು ಪ್ರಾರಂಭಿಸಿದಾಗ ದೇವರು ಆತನಿಗೆ ಹೊಸ ಜೀವಿತ ಕೊಟ್ಟಿದ್ದಾನೆ. ಯಾವಾಗ ನೀನು ನಾನು ಪಾಪಕ್ಕಾಗಿ, ಲೋಕಕ್ಕಾಗಿ ಯೋರ್ದಾನಲ್ಲಿ ಸಾಯುವುದಾಗಿದ್ದರೆ ಖಂಡಿತವಾಗಿ ದೇವರು ನಿನಗೆ ಉನ್ನತವಾದ ಆಶೀರ್ವಾದ ಇಟ್ಟಿರ್ತಾನೆ, ಉನ್ನತವಾದ ಮಾರ್ಗವನ್ನು ದೇವರಿಟ್ಟಿರ್ತಾನೆ. ಮತ್ತು ನೀನು ತಿರುಗಿ ಬರುವಾಗ ಖಾಲಿಯಾಗಿ ಬರಲ್ಲ. ತಿರುಗಿಯಾಗಿ ಅದೇ ಯೋರ್ದಾನಿಗೆ ಆತನು ಪ್ರಯಾಣ ಮಾಡುವಾಗ ಆತನು ಸಾಕ್ಷಿ ಕೊಡ್ತಾ ಇದ್ದಾನೆ. ನೀನು ಪ್ರತಿ ಸಾರಿ ನಿನ್ನ ಜೀವಿತವನ್ನು ನೆನಪು ಮಾಡಿಕೊಳ್ಳುವಾಗ, ನಿನ್ನನ್ನು ದೇವರು ಎಲ್ಲಿಂದ ಹೇಗೆ ಮೇಲಕ್ಕೆ ತೆಗೆದುಕೊಂಡು ಬಂದನೆಂಬುದಾಗಿ ನೆನಪು ಮಾಡಿಕೊಳ್ಳುವಾಗ ದೇವರು ಇನ್ನೂ ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ, ಇನ್ನೂ ನಿನ್ನನ್ನು ಉನ್ನತವಾಗಿ ತೆಗೆದುಕೊಂಡು ಬರ್ತಾನೆ, ಇನ್ನೂ ಹೆಚ್ಚಾಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ನೀನು ನೋಡಲಾರದಂಥ ಆಶೀರ್ವಾದವನ್ನು ದೇವರು ನಿಮಗೆ ತೋರಿಸ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಯಾರೆಲ್ಲ ಈ ವಾಕ್ಯವನ್ನು ಕೇಳಿದಾರೋ, ಯಾರೆಲ್ಲ ನಿನ್ನ ವಾಕ್ಯವನ್ನು ಕೇಳುತ್ತಾ ಬಂದಿದ್ದಾರೋ, ನಿನ್ನವರನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂತೆ ಪಾಸ್ಟರ್ ಜಾನ್ ಅವರನ್ನು ನಾನು ಕೇಳಿಕೊಳ್ತೇನೆ. ಗಾಡ್ ಬ್ಲೆಸ್ ಯು. ಕರ್ತನೆ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಈ ರೀತಿಯಲ್ಲಿ ಕರ್ತನೆ ನಮ್ಮನ್ನು ಸೇರಿಸಿ ನಿನ್ನನ್ನು ಆರಾಧಿಸೋ ಹಾಗೆ ಪವಿತ್ರಾತ್ಮನೇ ಥ್ಯಾಂಕ್ ಯು. ಇವತ್ತು ಕೇಳಿದಂಥ ಸಂದೇಶ ಅನೇಕ ಜನರ ಜೀವಿತವನ್ನು ನಿನ್ನ ಮಾರ್ಗದ ಕಡೆಗೆ ನಡೆಸಲಿ. ನಿನ್ನನ್ನು ದೃಷ್ಟಿಸುವವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದನ್ನು ವಾಕ್ಯ ಬರೆಯಲ್ಪಟ್ಟಿದೆ. ನಿನ್ನಲ್ಲಿ ಬಲವೊಂದುವಂಥ ಮನುಷ್ಯನು ಧನ್ಯನು ಎಂಬುದಾಗಿ ನಮ್ಮ ವಾಕ್ಯ ಬರೆಯಲ್ಪಟ್ಟಿದೆ. ಕರ್ತನೆ, ಥ್ಯಾಂಕ್ ಯು ಲಾರ್ಡ್. ನೀನು ಥ್ಯಾಂಕ್ ಯು ಲಾರ್ಡ್, ಯಾಕೋಬನ ಜೀವಿತದಲ್ಲಿ ಮಾಡಿದಂಥ ಥ್ಯಾಂಕ್ ಯು ಲಾರ್ಡ್, ಯಾಕೋಬನನ್ನು ಆತುಕೊಳ್ಳುವಾಗ ಆತನಿಗೋಸ್ಕರ ಇಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಂಡಂಥದ್ದನ್ನು ನಾವು ನೋಡಿದೆಯಪ್ಪ. ಕರ್ತನೆ, ನಿನ್ನ ಮಾರ್ಗದಲ್ಲಿ ಮಾತ್ರ ನಮಗೆ ಆಶೀರ್ವಾದ.
ಕರ್ತನೆ, ಥ್ಯಾಂಕ್ ಯು ಲಾರ್ಡ್. ದೇವರ ಆಶೀರ್ವಾದ, ಯೆಹೋವನ ಆಶೀರ್ವಾದವು ಥ್ಯಾಂಕ್ ಯು ಲಾರ್ಡ್, ಅದು ಯಾವತ್ತೂ ವ್ಯಸನವನ್ನು ಸೇರಿಸುವುದಿಲ್ಲ, ಅದು ಭಾಗ್ಯದಾಯಕವು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ದೇವರಿನ ಆಶೀರ್ವಾದದಲ್ಲಿ ನಮಗೆ ಆರೋಗ್ಯ ಇದೆ, ನಿನ್ನ ಆಶೀರ್ವಾದದಲ್ಲಿ ನಮಗೆ ಸಮಾಧಾನವಿದೆ, ನಿನ್ನ ಆಶೀರ್ವಾದದಲ್ಲಿ ನಮಗೆ ಬಲವಿದೆ ಅಪ್ಪ. ನಿನ್ನ ಆಶೀರ್ವಾದದಲ್ಲಿ ಕರ್ತನೆ ನೆಮ್ಮದಿ, ಸಮಾಧಾನ, ಸಂತೋಷ ಕರ್ತನೆ ಯಾವಾಗಲೂ ಕರ್ತನೆ ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ ನಿನ್ನ ಆಶೀರ್ವಾದದಲ್ಲಿ ಇದೆಯಪ್ಪ ಕರ್ತನೆ. ನಿನ್ನ ಪರಲೋಕದ ಆಶೀರ್ವಾದವನ್ನು ಭೂಲೋಕದಲ್ಲಿ ಕರ್ತನೆ ನಾವು ಮಾತ್ರ ಹೊಂದೋದೆ, ಅನೇಕರ ಜೀವಿತದಲ್ಲಿ ಕರ್ತನೆ ನಿನ್ನ ಆಶೀರ್ವಾದವನ್ನು ನಾವು ತೋರಿಸುವಂಥ, ಯೇಸುವನ್ನು ತೋರಿಸುವಂಥ, ಯೇಸುವಿನ ಜೀವಿತವನ್ನು ತಾಂಗಲು ಪ್ರಚುರಪಡಿಸುವಂಥ, ಪರಿಶುದ್ಧ ಜೀವಿತವನ್ನು ಪ್ರಚುರಪಡಿಸುವಂಥ ಮಕ್ಕಳಾಗಿ, ಸೇವಕರಾಗಿ ನಮ್ಮನ್ನು ಉಪಯೋಗಿಸು ಕರ್ತನೆ. ತಂದೆ, ನಿನ್ನ ಕೈಗಳಲ್ಲಿ ಇದನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ. ರಾಜಾದಿರಾಜನು ತಿರುಗಿ ಬರುವಾತನಾಗಿರುವಂಥ ಯೇಸುವಿನ ಮುದ್ದಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಂದೆಯೇ. ಆಮೆನ್.